ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತೆ ಅಶ್ವಿನಿ ನಡುವೆ ಏಕವಚನ ಹೋಗೆ ಬಾರೆ ನೀನ್ ಯಾವಳೆ ನಿನ್ನ ಅನ್ನೋ ಒಂದು ಮಟ್ಟಕ್ಕೆ ಜಗಳಗಳು ಶುರುವಾಗಿದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಈಗಾಗಲೇ ಅಶ್ವಿನಿ ಗೌಡಗೆ ಒಂದು ಫ್ರಂಟ್ ಆಗಿ ನಿಂತಿದ್ದಂತಹ ಜಾನ್ವಿ ಅವರು ಬೇರೆ ರೂಟ್ ಅಲ್ಲಿ ಹೋಗ್ತಿದ್ದಾರೆ, ಜನಗಳಿಗೆ ತುಂಬಾ ಇಷ್ಟ ಕೂಡ ಆಗ್ತಿದ್ದಾರೆ. ಆದ್ರೆ ಈಗ ಜಾನ್ವಿ ಅವರು ರಾಶಿಕಾ ಮತ್ತೆ ರಿಷಾನ ಬುಟ್ಟಿಗಲ್ರಿ ಹಾಕೊಂಡಿದ್ದಾರೆ. ಇದೇ ರೀತಿ ಕಾವ್ಯನ್ಗೂ ಕೂಡ ಹಾಕೊಳ್ಳಕ್ ಹೋದಾಗ ಕಾವ್ಯ ಅವರು ಅವರ ವಿರುದ್ಧ ತಿರುಗಿ ಬಿದ್ದು ನಿನ್ನನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನನಗೇನ್ ಬೇಕಾಗಿಲ್ಲ, ನಿನ್ನ ಹೆಸರನ್ನ ಹೇಳ್ಕೊಂಡು ಬೆಳೆಯೋದು ನನಗೇನ್ ಬೇಕಾಗಿಲ್ಲ, ನಿನ್ನ ಪಿನ್ನ ಅನ್ನೋದು ಬೇಡ, ನಾವಿಬ್ರು ಒಂದು ವೇದಿಕೆ ಸಿಕ್ಕಾಗ ನಾವಿಬ್ರು ನಮ್ಮ ಬಗ್ಗೆ ಹಂಚ್ಕೊಂಡಾಗ ನಾವಿಬ್ರು ಒಂದಾಗ್ತಾ ಇದ್ವಿ ಅಂತ ಹೇಳಿದಾಗ ನಿನ್ನ ಹತ್ರ ಬಂದು ಹಂಚ್ಕೊಳ್ಳೋದು ನನಗೇನು ಇಲ್ಲ ಅಂತ ಹೇಳಿ ಕಾವ್ಯ ಅವರು ಡೈರೆಕ್ಟ್ ಆಗಿರ್ತಾರೆ. ಏನು ನಿನ್ನ ಅಂತಿದ್ಯಾ ಅಂದ್ರೆ ನೀನ್ ಮರ್ಯಾದೆ ಕೊಟ್ರೆ ನಾನು ಕೂಡ ಮರ್ಯಾದೆ ಕೊಡ್ತೀನಿ, ನಿನಗೂ ಇದಕ್ಕೆ ನಿನ್ ನನ್ನ ಹತ್ರ ಬಂದು ಮಾತಾಡಿಲ್ಲ, ನಾನ್ ಬಂದು ನಿನ್ನ ಹತ್ರ ಮಾತಾಡ್ಬೇಕಂತ ನೀನೇನ್ ಕೇಳ್ಕೊತಿದ್ಯಾ ಅಂತ ಹೇಳಿ ಹೇಳಿದಾಗ ಅಶ್ವಿನಿ ಅನ್ನೋ ಹೆಸರನ್ನ ಬಳಸ್ಕೊಂಡು ನೀನ್ ಬಿಗ್ ಬಾಸ್ ಮನೆಯಲ್ಲಿ ಬೆಳಿತಿದ್ಯಾ ಅಂತ ಹೇಳಿ ಅಶ್ವಿನಿ ಅವ್ರು ಹೇಳಿದಾಗ ಓಯ್ ನಿನ್ನ ಹೆಸರು ಯೂಸ್ ಮಾಡ್ಕೊಂಡು ಬೆಳೆಯುವಂತ ದರ್ದು ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಕಾವ್ಯ ಅವರು ಡೈರೆಕ್ಟ್ ಆಗಿ ಅವ್ರ ಮಕ್ಕಕ್ಕೆ ಹೊಡೆದಂಗೆ ಹೇಳ್ತಾರೆ. ಮನೆಯಲ್ಲಿ ಇದ್ದವರೆಲ್ಲ ಅಶ್ವಿನಿಯನ್ನ ನೋಡಿ ಒಂಥರ ನಗೋ ತರ ಆಗೋಗತ್ತೆ. ಅಶ್ವಿನಿಗೆ ಎಲ್ಲ ಅವಮಾನ ಆದಾಗ ನಿನ್ನ ಯೋಗ್ಯತೆಗೆ ಒಂದು ಟಾಸ್ಕ್ ಗೆದ್ದು ಆಡಕ್ ಬರಲ್ಲ, ಬಾರಿ ತಾಕತ್ತಿದ್ರೆ ಆ ಕಾಡೆ ಕಿಳಿ ಅಂತ ಹೇಳಿ ಹೇಳ್ತಾರೆ. ಅದು ನನಗೆ ಗೊತ್ತಿದೆ ಕಣೆ, ಹೋಗೆ ನೀನ್ ಯಾವಳೆ ಅದನ್ನ ಹೇಳಕ್ಕೆ ಅಂತ ಹೇಳಿ ಕಾವ್ಯ ಅವರು ಕೂಡ ಹೇಳ್ತಾರೆ. ನೀನ್ ಯಾವಳೆ ನನ್ನ ಬಗ್ಗೆ ಮಾತಾಡಕ್ಕೆ ಅಂತ ಹೇಳಿ ಅಶ್ವಿನಿ ಅವರು ಕೂಡ ಕಾವ್ಯ ಅವರಿಗೆ ಹೇಳ್ತಾರೆ. ಸೊ ಇದನ್ನೆಲ್ಲರೂ ಕೂಡ ಮನೆಯವರು ನೋಡ್ತಿರ್ತಾರೆ. ನೋಡ್ಬೋದು ಕಾವ್ಯ ಅವರು ಯಾಕೆ ಜನಗಳಿಗೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಅಶ್ವಿನಿ ಅವರು ಯಾರನ್ನು ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ, ತಮ್ಮ ಬುಟ್ಟಿಗೆ ಹಾಕೊಳ್ಬಿಡ್ತಾರೆ. ಆದ್ರೆ ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ರಘು ಇದಾರಲ್ಲ ಇವರನ್ನ ಯಾರೂ ಕೂಡ ಬುಟ್ಟಿಗೆ ಹಾಕೊಳ್ಳಕ್ಕಾಗಲ್ಲ, ಮ್ಯಾನಿಪುಲೇಟ್ ಅಂತೂ ಮಾಡಕ್ಕೆ ಆಗೋದಿಲ್ಲ. ಮನೆಯೊಳಗೆ ಬಂದಂತಹ ಸೂರಜನ ಕೇವಲ ಒಂದೇ ದಿನಕ್ಕೆ ಅವ್ರನ್ನ ಉಲ್ಟಾ ಪುಲ್ಟಾ ಹೊಡ್ಸ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡಂಗ್ ಮಾಡ್ಬಿಟ್ರು. ಆದ್ರೆ ಕಾವ್ಯ ಗಿಲ್ಲಿ ರಘು ಅವರು ಯಾರ ಮಾತು ಕೇಳಲ್ಲ, ತಮ್ಮ ಸ್ಟ್ಯಾಂಡ್ ಅನ್ನ ತಾವು ತಗೋತಾರೆ. ಸೊ ನಿನ್ನೆ ಗಿಲ್ಲಿ ಆಟ ನೋಡಿದ್ರೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಬರುತ್ತೆ. ಅಲ್ಲೂ ಕೂಡ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡ್ಬಿಟ್ಟು ರಾಶಿಕಾ ಮಾತಾಡ್ತಿರ್ತಾಳೆ. ಈಗ ಅಶ್ವಿನಿ ಅವರು ಹೋಗಿ ಅವರನ್ನ ಬುಟ್ಟಿಗೆ ಹಾಕೊಳಕ್ ಹೋದಾಗ ಹೋಗೆ ಬಾರಿ ಅನ್ನೋ ತನಕನೂ ಕೂಡ ನಡೆದೋಗಿದೆ. ಅಶ್ವಿನಿ ಅವರು ಇಷ್ಟು ದಿನಗಳ ಕಾಲ ಇಟ್ಕೊಂಡಿದ್ದಂತಹ ಮರ್ಯಾದೆಯನ್ನ ಕಾವ್ಯನ ಹತ್ರ ಈಗ ಅದನ್ನು ಕೂಡ ಕಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾವ್ಯ ಅವರ ಹತ್ರ ಮಾತಾಡ್ಲಿಕ್ಕೆ ಅವರು ಸ್ವಲ್ಪ ಹಿಂಜರಿಬಹುದು. ಯಾಕಂತ ಹೇಳಿದ್ರೆ ತಾವೇ ಸ್ಟ್ರಾಂಗ್ ಅನ್ಕೊಂಡಿದ್ರು, ಕಾವ್ಯ ಅವ್ರಿಗಿಂತ ಸ್ಟ್ರಾಂಗ್ ಅಂತ ಗೊತ್ತಾಗಿದೆ. ಮನೆಯಲ್ಲಿ ಏಕೈಕ ಹುಡುಗಿ ಅಂತ ಹೇಳಿದ್ರೆ ಅದು ರಕ್ಷಿತಾ ಆಗಿದ್ರು ಸ್ಟ್ಯಾಂಡ್ ತಗೊಂಡು ಮಾತಾಡೋದ್ರಲ್ಲಿ. ಈಗ ಕಾವ್ಯ ಅವರು ಕೂಡ ಸಿಕ್ಕಾಪಟ್ಟೆ ರಾಂಗ್ ಆಗಿ ಮಾತಾಡ್ತಿದ್ದಾರೆ. ಅಶ್ವಿನಿ ಗೌಡಗೆ ಎಲ್ಲೂ ಕೂಡ ಒಂದು ನೆಲೆ ಇಲ್ದಿರೋ ರೀತಿ ಆಗೋಗಿದೆ. ತಾನು ಮೊದಲಿಗೆ ಬಂದ್ಬಿಟ್ಟು ದೊಡ್ಡ ಹೀರೋಯಿನ್ ತರ ಬಿಲ್ಡಪ್ ತಗೊಂಡಿದ್ದು ಎಲ್ಲ ಒಂದು ಕಡೆ ನನಗೆ ಮುಳ್ಳಾಯ್ತಾ ಅಂತ ಹೇಳಿ ಈಗ ಅನ್ಕೊಂಡಿರ್ಬೋದು. ಎಲ್ಲರೂ ಕೂಡ ಮರ್ಯಾದೆ ಇಲ್ದಂಗೂ ಕೂಡ ಮಾತಾಡ್ಸ್ತಾ ಇದ್ದಾರೆ. ಎಲ್ಲರೂ ಮುದ್ದೆ ಚಿಕ್ಕವರಾಗ್ಬಿಟ್ರೇನೋ ಅಂತ ಹೇಳಿ ನನಗನ್ನಿಸ್ತು. ಸೊ ಕಾವ್ಯ ಅವರ ಈ ಸ್ಟ್ಯಾಂಡಿಂಗ್ ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಇವ್ರು ಹೀಗೆ ಆಡ್ತಾ ಹೋದ್ರೆ ಜನಗಳು ಇವ್ರನ್ನ ಆದಷ್ಟು ತುಂಬಾ ದಿನ ಇಟ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿ ನನಗನ್ನಿಸ್ತು. ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.